ಅಡಿಕೆ ಗಿಡಕ್ಕೆ ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತೀವಿ ಅಂದರೆ ಬೇರು ಕಟ್ಟಾಗಲ್ಲ. ನಾವು ಒಂದು ಅಳತೆಗೆ ಹೊಡ್ಕೋಬೋದು. ಈಗ 3 ಇಂದ 4 ಇಂಚು, 5 ಇಂಚು, 6 ಇಂಚ್ ತನಕ ಡೆಪ್ತ್ 6 ಇಂಚ್ ತನಕಲೂ ಹೊಡ್ಕೋಬೋದು, 6 ಇಂದ 7 ಇಂಚ್ ತನಕಲೂ ಹೊಡ್ಕೋಬೋದು. ಅದು ನೆಲದ ತೇವಾಂಶ ಹೆಂಗಿರುತ್ತೆ ಆ ಇದರಲ್ಲಿ ಕಲ್ಟಿವೇಷನ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಕೆಲವು ರೈತರು ಏನು ಮಾಡ್ತಾರೆ, ಬೇರು ಕಟ್ಟಾಗುತ್ತೆ ಅಂತಾರೆ. ಬೇರು ಕಟ್ಟಾಗಲ್ಲ. ಇದರಲ್ಲಿ ಆರಾಮಾಗಿ 2 ಇಂದ 3 ಇಂಚು ಅಡಿಕೆ ಗಿಡದಲ್ಲಿ ಕಲ್ಟಿವೇಷನ್ ಮಾಡ್ಕೋಬೋದು. ನೆಲ ತೇವಾಂಶ ಇತ್ತು ಅಂದರೆ ವೈಬ್ರೇಷನ್ ಕಡಿಮೆ ಆಗುತ್ತೆ. ಮತ್ತು ಇದು ಡ್ರೈ ಲ್ಯಾಂಡಲ್ಲಿ ಉಪಯೋಗಿಸೋಕೆ ಬರೋಲ್ಲ. ಕೆಲವ್ರು ಹೇಳ್ತಾರೆ ಡ್ರೈ ಲ್ಯಾಂಡಲ್ಲೂ ಹೊಡಿಬೋದು ಅಂತ. ಡ್ರೈ ಲ್ಯಾಂಡಲ್ಲಿ ಉಪಯೋಗಿಸ್ಬೋದು, ಬಟ್ ವೈಬ್ರೇಷನ್ ಬರುತ್ತೆ. ಡ್ರೈ ಲ್ಯಾಂಡಲ್ಲಿ ವೈಬ್ರೇಷನ್ ಬರುತ್ತೆ, ಮತ್ತೆ ವೈಬ್ರೇಷನ್ನೇ ಬರೋದಿಲ್ಲ ಅಂತ ಕೊಡ್ತಾರೆ. ಡ್ರೈ ಲ್ಯಾಂಡ್ ಹೊಡೆದ್ರೆ ಯಾವುದೇ ಪವರ್ ವೀಡರ್ ಆದರೂ ಸಹ, ಬ್ಯಾಕ್ ರೋಟ್ರಿ ಪವರ್ ವೀಡರು ಅಥವಾ ಫ್ರಂಟ್ ರೋಟ್ರಿ ಪವರ್ ವೀಡರ್ ಆದರೂ ಕೂಡ, ಮತ್ತು ಸೆಂಟ್ರ್ ರೋಟ್ರಿ ಪವರ್ ವೀಡರ್ ಆದರೂ ಕೂಡ ವೈಬ್ರೇಷನ್ ಬಂದೇ ಬರುತ್ತೆ. ಇದರಿಂದ ಈ ಪವರ್ ವೀಡರ್ನ ತೇವಾಂಶ ಇದ್ದಾಗಲೇ ಹೊಡೆದ್ರೆ ಉತ್ತಮ. ಮತ್ತು ತೀರ ನೀರು ಕೆಸರಾಗಿತ್ತು ಅಂದರೆ ಹೊಡೆಯೋಕೆ ಇನ್ನೂ ಅನುಕೂಲ ಆಗುತ್ತೆ. ಕೆಸರಾಗಿತ್ತು ಅಂದರೆ ಎಲ್ಲ ಕೊಚ್ಚಿ ಒಳಗಡೆ ತುಂಬಿಡುತ್ತೆ, ಇನ್ನೂ ಅನುಕೂಲ ಆಗುತ್ತೆ.